ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ನಾವು ಡೈಲಿ ನಾರ್ಮಲ್ ಸೀರೆನ ಯಾವ ರೀತಿ ನೀರಿಗೆಗಳನ್ನು ಮಾಡಿ ವೇರ್ ಮಾಡ್ತೀವಿ ನೋಡಿ, ಅದೇ ರೀತಿಯಲ್ಲಿ ನಾನು ಕೂಡ ನೀರಿಗೆಯನ್ನು ಮಾಡಿ ಡೈರೆಕ್ಟಾಗಿ ದೇವಿಗೆ ಸೀರೆನ ಉಡಿಸ್ತಾ ಇದ್ದೀನಿ ನೋಡಿ. ಈ ಥರ ನೀರಿಗೆಗಳನ್ನು ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಇದು ತುಂಬ ಸುಲಭವಾಗಿ ನಾವು ಲಕ್ಷ್ಮೀ ದೇವಿಗೆ ಸೀರೆನ ವೇರ್ ಮಾಡ್ಬೋದು. ನಾನು ಒಂದು ಟೇಬಲ್ ಇಟ್ಟು ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟು ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ತಾಮ್ರದ ಕಳಶದ ಒಳಗಡೆ ಅಕ್ಕಿಯನ್ನು ಹಾಕಿದ್ದೀನಿ. ಇವಾಗ ಈ ಥರ ಎಲ್ಲ ನೀರಿಗೆಗಳನ್ನು ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಒಂದು ಪಿನ್ನನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ನಂತರ ನೋಡಿ, ಈ ಸೀರೆ ಭಾಗ ಇರುತ್ತಲ್ವ, ಸೆರಗಿನ ಭಾಗ ಕಳಶದ ಹಿಂದ್ಗಡೆ ಹೋಗಬೇಕು. ಈ ಥರ ಹಿಂದ್ಗಡೆ ಹಾಕಿ ನಂತರ ಅರ್ಧ ನೀರಿಗೆಯನ್ನು ಕಳಶದ ಒಳಗಡೆ ಹಾಕಿ ನೀಟಾಗಿ ನೀರಿಗೆಗಳನ್ನು ಜೋಡಿಸ್ಕೊಳ್ಳಿ. ತುಂಬ ಸುಲಭವಾಗಿ ಒಂದು 5 ನಿಮಿಷ ಸಾಕು ಈ ಸೀರೆ ವೇರ್ ಮಾಡಲಿಕ್ಕೆ. ಇವಾಗ ನೀಟಾಗಿ ನೀರಿಗೆಗಳೆಲ್ಲ ಜೋಡಿಸ್ಕೊಳ್ಳಿ. ತುಂಬ ಬೇಗ ಮುಗಿದೋಗುತ್ತೆ. ನಾವು ಲಕ್ಷ್ಮೀ ದೇವಿಗೆ ಅರ್ಜೆಂಟಲ್ಲಿ ಸೀರೆ ವೇರ್ ಮಾಡ್ತೀವಲ್ವ, ಈ ಥರ ನಾವು ಬೇಗ ಸೀರೆನ ವೇರ್ ಮಾಡ್ಬೋದು. ಇವಾಗ ಬಿಂದಿಗೆ ಹಿಂದ್ಗಡೆ ಇದ್ದಂಥ ಪಲ್ಲುವನ್ನು ತಗೊಂಡು ನಾವು ಸೀರೆ ಉಡಬೇಕಾದ್ರೆ ಹೇಗೆ ಪ್ಲೇಟ್ಸ್ಗಳನ್ನು ಮಾಡಿ ರೆಡಿ ಮಾಡಿ ಉಟ್ಕೋತೀವಿ ನೋಡಿ, ಅದೇ ರೀತಿ ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಮಧ್ಯಕ್ಕೆ ಎಲ್ಲ ನೀರಿಗೆ ಕರೆಕ್ಟಾಗಿದೆ ಅಂತ ನೋಡಿ ಅಲ್ಲಿ ಒಂದು ಪಿನ್ನನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಉದ್ದ ಇದೆ ಇದು. ನಂತರ ಇನ್ನೊಂದು ಸ್ವಲ್ಪ ಉದ್ದ ಬೇಕಾದರೆ ಅಲ್ಲಿ ನೀರಿಗೆಗಳನ್ನು ಜೋಡಿಸಿ ಮತ್ತು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ, ಮುಂದ್ಗಡೆ ಪಲ್ಲು ಈ ಥರ ನಾವು ನೀಟಾಗಿ ಪ್ಲೇಟ್ಸ್ಗಳನ್ನು ಮಾಡಿ ಪಿನ್ನನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ. ಇಲ್ಲಿ ನಾನು ಕಳಶಕ್ಕೇ ಬ್ಲೌಸನ್ನು ಹಾಕಿ ಕೈಗಳನ್ನು ಫಿಕ್ಸ್ ಮಾಡಿದ್ದೀನಿ. ಇದನ್ನು ಈ ಕಳಶದ ಮೇಲೆ ಇಟ್ಟು ಇವಾಗ ಸೆರಗಿದೆ ಅಲ್ವಾ, ನಾವು ರೆಡಿ ಮಾಡ್ಕೊಂಡಂಥ ಸೆರಗನ್ನು ಮುಂದ್ಗಡೆ ತಗೊಂಡು ಅಲ್ಲಿ ಒಂದು ಪಿನ್ನನ್ನು ಹಾಕಿ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ನಂತರ ಈ ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಪಿನ್ ಹಾಕಿದಂಥ ಪಿನ್ನನ್ನು ತೆಗೆದು ನಾವು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀರಿಗೆಗಳನ್ನು ಜೋಡಿಸ್ಕೋಬೇಕು. ಇದು ಮುಂದ್ಗಡೆ ಪಲ್ಲು ಬರುತ್ತೆ, ಹಾಗಾಗಿ ಇಲ್ಲಿ ಒಂದು ಸೊಂಟದ ಪಟ್ಟಿಯನ್ನು ಕಟ್ಟಿ ನಾವು ನೀಟಾಗಿ ಜೋಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ದೇವಿಗೆ ನೋಡಿ. ಇಲ್ಲಿ ನಾನು ಒಂದು ಸೊಂಟದ ಪಟ್ಟಿಯನ್ನು ಹಾಕಿದ್ದೀನಿ. ಇವಾಗ ನೀಟಾಗಿ ನೀರಿಗೆಗಳನ್ನು ಜೋಡಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ದೇವಿಗೆ ಈ ಥರ ಸೀರೆನ ಮುಂದ್ಗಡೆ ಸೆರಗು ಮಾಡಿ ವೇರ್ ಮಾಡ್ಬೋದು. ಹಾಗೆ ಹಿಂದ್ಗಡೆ ಡೆಕೋರೇಷನ್ ಮಾಡಿ ನಾವು ದೇವಿಗೆ ಜ್ಯುವೆಲ್ರಿಗಳನ್ನು ಹಾಕಿ ಡೆಕೋರೇಷನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ಈ ಥರ ಬಂದಿದೆ ಇದು. ನಿಮಗೆ ಈ ವಿಡಿಯೋ ಇಷ್ಟವಾಗುತ್ತೆ ಅನ್ಕೋತೀನಿ. ಇದ್ರ ಮೇಲ್ಗಡೆ ಕಳಶನ ಇಟ್ಟು ನೀವು ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು ನೋಡಿ, ಆ ಥರ ಅಲಂಕಾರವನ್ನು ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.